ಸಂಘಟಿಸಿ ಕೃತಜ್ಞತೆಯನ್ನ ಸಲ್ಲಿಸಬೇಕೆಂಬ ಸದುದ್ದೇಶದಿಂದ ಗೌಡ ಪಾಟೀಲ್ ಬಯ್ಯಾಪುರ್ ಮಾನ್ಯ ಶಾಸಕರು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಇವರನ್ನ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕೈಂಕರ್ಯದ ರೂವಾರಿಗಳಾದ ನಮ್ಮ ಅಚ್ಚುಮೆಚ್ಚಿನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಚೆನ್ನಬಸಪ್ಪ ಎಂ ಇವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಕಲಿಕೆಯ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಆಹ್ವಾನಿಸುತ್ತಿದ್ದೇವೆ. ಬಸವಗೌಡ ಗುತ್ತಿಗೆದಾರರು ತಾವರಿಗೆರ ಇವರನ್ನ ಕೂಡ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ದುರ್ಗೇಶ್ ನಾರಿನಾಳ್
ಕಲಬುರಗಿ ತಾಲೂಕು ಅವರನ್ನ ವಿನಂತಿಸುತ್ತೇವೆ. ಉತ್ಸಾಹ ಸರ್, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಕುಷ್ಟಗಿ, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರನ್ನ ವಿನಂತಿಸುತ್ತೇವೆ. ಇವರು ಕೂಡ ವೇದಿಕೆಗೆ ಆಸೀನರಾಗಬೇಕೆಂದು ಅವರನ್ನ ವಿನಂತಿಸಿಕೊಳ್ಳುತ್ತೇವೆ. ಮಾಹಿತಿ ತಂತ್ರಜ್ಞಾನ ಯುಗದ ಪ್ರತಿಯುಗದ ಆಶಯಗಳನ್ನ ಶಾಲಾ ಅಂಗಳದಲ್ಲಿ ವಿಸ್ತರಿಸುವಂತಹ ಮಹದಾಶಯದೊಂದಿಗೆ ಇಂದಿನ ಈ ಒಂದು ವರ್ಣರಂಜಿತ ಕಾರ್ಯಕ್ರಮದ ವಿನಂತಿಸುತ್ತೇನೆ. ಅವರಲ್ಲಿ ವಿನಂತಿ. ಹಾಗೆ ಬಸವಗೌಡ ತಾವರಿಗೆರ, ಲಿಂಗರಾಜ್ ಹಂಚಿನಾಳ್, ತಿಮ್ಮಣ್ಣ ಪುರ ವಕೀಲರು, ತಿಪ್ಪಣ್ಣ ಪುರ ವಕೀಲರು, ವೀರೇಶ್ ಒಂದು ವಿನೂತನ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರುವಂತಹ ಗಣ್ಯಾತಿ ಗಣ್ಯರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸೋಣ. ಮುಂದಿನ ಕಾರ್ಯಕ್ರಮ ಇದೀಗ. ಮತ್ತೆ ಮತ್ತೆ ಮನಸ್ಸುಗಳ ಸಮ್ಮಿಲನವಾಗಬೇಕು. ಸರ್ಕಾರಿಯ ಯೋಜನೆಗೆ ನಮ್ಮ ಜನ ಯಾವತ್ತೂ ಮುಂದಾಗಬೇಕು. ನಮ್ಮವರು ಮನಸ್ಸು ಮಾಡಿದರೆ ಇಂಥದ್ದೊಂದು ಸಹಜ ದಿನವೂ ಉತ್ಸವವಾಗುತ್ತದೆ. ಬಿತ್ತಿದರೆ ಬೆಳಕಿನ ಬೀಜವನ್ನೇ ಬಿತ್ತಬೇಕು, ಬಿತ್ತಿದ್ದನ್ನೇ ಬೆಳೆಯಬೇಕು. ಸೌಹಾರ್ದತೆಯ ನೆಲೆಯಲ್ಲಿ ಶಾಂತಿಯ ತೇರನ್ನೆಳೆಯಬೇಕು ಎಂಬ ಒಂದು ಶಾಲೆಯ ವಿರುಪಾಪುರ ಇವರ ಪ್ರಾಯೋಜಕತ್ವದಲ್ಲಿ ಇಂದು ನಾವು ಗೆಲುವಿನ ಹೆಜ್ಜೆ ಎನ್ನುವಂತಹ ವಿಶೇಷವಾದಂತಹ ವಿನೂತನವಾದ ಅಪರೂಪದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನಾ ನೃತ್ಯದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಗೆ ಒಲಿಯುವಂತ ಭಗವಂತನನ್ನ ಭಕ್ತಿಯಿಂದಲೇ चतुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे पूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे ಹೃದಯ ಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ ಯುವರಾಜ್ ಹಂಚಿನಾಳ್ ಹಾಗೂ ನಮ್ಮ ಶಾಲೆಯ ಮುದ್ದು ಪುಟಾಣಿಗಳು. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಅಷ್ಟದ ಚಂದದ ಹೊನ್ನಿನಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ಕನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಹೊಲದೊಳು ಹಾಡುತ್ತ ಬಿಡುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೀರತರ ಸಾಧನವೋ ಕಷ್ಟಗಳೆನ್ನವ ದುಡಿದನಕ್ಕಾಗಿ ಸೃಷ್ಟಿಗೆ ಮರೊಳಗವನಿ ಹೋಗಿ ಲೋಕದಲ್ಲಿ ನಡೆಯುತ್ತಲಿರಲಿ ತಂದೆ ಕಾರ್ಯವ ಬಿಡನೆಂದು ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಜ ಮಕುಟಗಳು ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಜ ಮಕುಟಗಳು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ನೇಗಿಲ ಹಿಡಿದ ಕೈಯಾಧಾರದೆ ದೊರೆಗಳು ದರ್ಪದಳಾಳಿದರು ನೇಗಿಲ ಹಿಡಿದ ಕೈಯಾಧಾರದೆ ದೊರೆಗಳು ದರ್ಪದಳಾಳಿದರು ನೇಗಿಲ ಬಲದಳು ವೀರರು ಮೆರೆದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳ ಚದರು ಕವಿಗಳು ಮರೆದರು ಹೆಸರನ್ನು ಬಯಸದೆ ಅತಿ ಸುಖ ಕಳಿಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂಥ ಶ್ರೀಯುತ ಹನುಮಂತಪ್ಪ ಹೊಸಮನಿ ಅವರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅವರಿಗೆ ನಮ್ಮ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದರೊಂದಿಗೆ ಪುಷ್ಪಾರ್ಪಣೆ ಕೂಡ ನಮ್ಮ ವಿದ್ಯಾರ್ಥಿಗಳು ನೆರವೇರಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಅದೇ ರೀತಿಯಾಗಿ ಪುಷ್ಪಾರ್ಪಣೆ ಮಾಡ್ತಾ ಇರುತ್ತಾ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕುರ್ಸಿ ಇವರಿಗೂ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಾಘವೇಂದ್ರ ರೆಡ್ಡಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಸ್ವಾಗತ ಕೋರುತ್ತೇನೆ. ಅವರಿಗೆ ಪುಷ್ಪಾರ್ಪಣೆ ನಮ್ಮ ವಿದ್ಯಾರ್ಥಿ ನೀಡಬೇಕೆಂದುಕೊಳ್ತೇನೆ. ಅವರಿಗೆ ನಮ್ಮ ವಿದ್ಯಾರ್ಥಿಗಳು ಪುಷ್ಪಾರ್ಪಣೆ ನೀಡಬೇಕಂತ ವಿನಂತಿಸಿಕೊಳ್ತೇನೆ. ನಮ್ಮ ವಿಪ್ಪಾಪ ಗ್ರಾಮದ ಸಮಸ್ತ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಪಕ್ಕದ ಊರಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಲಿಂಗದಲ್ಲಿ ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸಿಕೊಳ್ತೇನೆ. ಅವರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಕುಷ್ಟಗಿ ತಾಲೂಕಿನ ಸಮಸ್ತ CRP ಸಾಹೇಬರುಗಳು ಹಾಗೂ BRP ಸಾಹೇಬರುಗಳು ಹಾಗೂ ಮುಖ್ಯೋಪಾಧ್ಯಾಯರುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರಾದಂಥ ಸ್ವಾಮಿ ವಿವೇಕಾನಂದ ಸರ್ ಅವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಿಮ್ಮೊಂದಿಗೆ. ಹಾಗೂ ಶಿಕ್ಷಕ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಎಷ್ಟು ಜನರಿಗೆ ಬೆಳಕಾಗುತ್ತೇವೆ ಎನ್ನುವುದು ಮುಖ್ಯ. ಕತ್ತಲೆಯ ಕೋಣೆಯಲ್ಲಿ ಕುಳಿತು ಕಣ್ಣೀರಿಡುವ ಮನಸ್ಸುಗಳಿಗಾಗಿ ನಾವಿಂದು ದೀಪವಾಗಬೇಕಾಗಿದೆ. ತಂದೆ ತಾಯಿಯರನ್ನ
ಮೊಟ್ಟ ಮೊದಲು ವಿದ್ಯಾದೇವಿಯಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಎಂ ಚಂದ್ರಪ್ಪ ಸಾಹೇಬ್ರೆ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಉಪಾಧ್ಯಾಯರೇ, ಎಲ್ಲ ನನ್ನ ಶಿಕ್ಷಕ ಮಿತ್ರರೇ, ಎಲ್ಲ ಈ ಗ್ರಾಮದ ಸಹೋದರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇವತ್ತು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತಂದರೆ ಅದು ಶಿಕ್ಷಣದ ಮೂಲಕ, ಒಂದು ಆರೋಗ್ಯದ ಮೂಲಕ. ಇವತ್ತು ಯಾವುದೇ ದೇಶವನ್ನು ಸದೃಢ ಮಾಡಬೇಕು ಅಂತಂದರೆ ಅಲ್ಲಿ ಯಾವ ದೇಶ ಶಿಕ್ಷಣಕ್ಕೆ ಹೆಚ್ಚು ಒತ್ತು, ಅದರ ಜೊತೆಯಲ್ಲಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಇವತ್ತಿಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕೂಡ ಅದರ ಜೊತೆಯಲ್ಲಿ ಇಟ್ಟಿದ್ದಾರೆ. ಇವೆರಡರ ಮಧ್ಯದಲ್ಲಿ ಒಂದು ಪರಿಸರವನ್ನು ನಾವು ಉಳಿಸ್ಕೊಳ್ಬೇಕು, ಪರಿಸರ ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಇವತ್ತು ವನಸಿರಿ ಅನ್ನುವಂಥದ್ದು ಒಂದು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಜಾಗೃತಿ ಮೂಡತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಶಾಲೆಯಲ್ಲಿ ಶಿಕ್ಷಕರು ಮಾಡಿದ್ದಾರೆ. ನಾನು ಎಲ್ಲರಿಗಿಂತ ಹೆಚ್ಚಿಗೆ ಹೆಮ್ಮೆ ಪಟ್ಟು ಹೇಳುವುದು ಏನಂತಂದರೆ, ಈ ಗ್ರಾಮದ ಗುರು ಹಿರಿಯರು, ಈ ಗ್ರಾಮದ ನಮ್ಮ ಶಿಕ್ಷಕರನ್ನ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಇಲ್ಲಿ ಕರೆಸಿದ್ದಾರೆ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡ್ತಾ ಹೋಗಿ ಬಹಳಷ್ಟಿದೆ. ಇದು ನಮ್ಮ ಡಿಒ ಸಾಹೇಬರು ಮಾತಾಡೋದಿದೆ. ಅದಕ್ಕಿಂತ ಹೆಚ್ಚಿಗೆ ಶಾಸಕರ ಬಗ್ಗೆ ಹೇಳೋದಾಯ್ತಪ್ಪ ಅಂತಂದರೆ, ಸ್ಮಾರ್ಟ್ ಕ್ಲಾಸ್ ಅನ್ನುವಂಥ ಒಂದು ಅಜೆಂಡಾವನ್ನು ಗೌರ್ಮೆಂಟ್ನಲ್ಲಿ ಒಂದು ಅಜೆಂಡಾನ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು. ಅದರ ಸಲುವಾಗಿ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಒಂದು ಸ್ವಲ್ಪದಿಂದ ಇಲ್ಲೇ ಸಿಂಧೂರಲ್ಲಿ ಏನೋ ಒಂದು ನಾವು ಶಾಲೆಗಳಿಗೆ ಮಾಡಿದ್ರು, ನೀವೆಲ್ಲ ಮಾಡ್ತಾ ಇದ್ದೀರಲ್ಲಪ್ಪ, ಅಲ್ಲಿ ಏನು ಮಾಡ್ಯಾರ ಅವ್ರು ನೋಡ್ಕೊಂಬೋರಿ ಅಂತೇಳಿ ನಮ್ಮನ್ನು ತಂದೆ ಮಾಡಿದ್ರು. ನಮ್ಮ ಸೂಪರ್ಟೆಂಡೆಂಟ್ ಸಾಹೇಬರು ಒಂದು ಲೀಡರ್ಶಿಪ್ನಲ್ಲಿ ಟೈಮ್ ಆಗಿತ್ತು, ಸ್ವಲ್ಪ ಅದು 11 ಗಂಟೆ 12 ಗಂಟೆ ಆಗಿತ್ತು. ಅದಕ್ಕೆ ಎಲ್ಲ ಹೆಚ್ಚಿನ ಶಾಲೆಗಳನ್ನು ನೀವು ಸ್ವಲ್ಪ ಸಂದರ್ಶನ ಇನ್ನೋವಕಾಲ ಇದೆ ನಮ್ಮದು. ಈ ರೀತಿ ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಮ್ಮ 3-5 ಸಲ ನಮ್ಮ ದೈವ ಐತಿ, ನೀವು ಬ್ಯಾಡ್ರಿ ಸರ್ ಅಂತ ತಿಳ್ಕೊಂಡಿದ್ರು. ಆದರೂ ಕೂಡ ಇವತ್ತು ನಾನು ಒಂದು ಘೋಷಣೆ ಮಾಡ್ತಾ ಇದ್ದೀನಿ. ಇವತ್ತು ಒಂದು 10,000 ರೂಪಾಯಿ ಈ ಶಾಲೆಗೆ ಡಿಪಾಸಿಟ್ ಇಟ್ಟು ನಾನು ವೈಯಕ್ತಿಕವಾಗಿ ಅದರಿಂದ ಬರ್ತಕ್ಕಂಥದ್ದನ್ನು ಪ್ರತಿ ವರ್ಷ ಇಂಥ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳನ್ನು ಮಾಡಿಸಿ ಮಕ್ಕಳಿಗೆ ಒಂದು ಏನೋ ಪ್ರಶಸ್ತಿ ಪತ್ರ ಕೊಟ್ಟೆ. ನಾನೊಬ್ಬ ಶಿಕ್ಷಕರಾಗಿ ಮಾಡ್ತಕ್ಕಂಥ ಒಂದು ಸಣ್ಣ ಐದು ಸೇವೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಇವತ್ತು ಮಾನ್ಯ ಶಾಸಕರಿಗೆ ಇನ್ನೊಂದು ಮಾತು ನಾನು ಇದನ್ನೇ ಹೇಳ್ತೀನಿ. ಇವತ್ತು ಸಣ್ಣಾಳು, ಹಿರೇಕೆನ್ನಾಳು, ನಮ್ಮ ನೆನೆದಾಳು, ಹಿರೇಮುತ್ತನಾಳು ಇಲ್ಲೆಲ್ಲ ರೆಡಿ ಇದೆ ಸಾಹೇಬ್ರೆ. ದಯವಿಟ್ಟು ನಾವು ಕಾರ್ಯಕ್ರಮದ ಸಾಂದೀಪನಿಯವರಿಗೊಂದು ಸಣ್ಣ ಗೌರವ ಎನ್ನುವಂತಹ ಒಂದು ತಿರುವು ಕಾರ್ಯಕ್ರಮವನ್ನ ನಮ್ಮ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಗೆಳೆಯರ ಬಳಗದವರು ಇಟ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಸಾಂದೀಪನಿಗೊಂದು ನಮನ ಅಂತೇಳಿ ಒಂದು ಬುಕ್ಕವನ್ನು ಬಿಡುಗಡೆ ಮಾಡ್ತಿದ್ದೇವೆ. ಆ ಬುಕ್ಕದ ವಿಶೇಷ ಏನಪ್ಪಾ ಅಂದ್ರೆ, ಶ್ರೀ ಶರಣಪ್ಪ ತುಂಬಿಕಪ್ಪ ಸರ್ ಅವರ ಒಂದು ಇಡೀ ಚರಿತ್ರೆನ ಅಂತ ಹೇಳ್ಬೋದು. ಅವರ ಬಗ್ಗೆನೇ ಯಾಕೆ ನಾವು ಈ ರೀತಿ ಬುಕ್ಕನ್ನು ಮಾಡಿದ್ದೀವಪ್ಪ ಅಂದರೆ, ಅವರು ನಾವು ಪ್ರಪ್ರಥಮವಾಗಿ ಯುವಕರೆಲ್ಲ ಹೈಸ್ಕೂಲ್, ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಸ್ವಾಮಿ ವಿವೇಕಾನಂದ ಯುವಶಕ್ತಿ ಗೆಳೆಯರು ಅಂತ ಹೆಸರಿಟ್ಕೊಂಡಿದ್ದೀವಲ್ಲ, ಆ ಹೆಸರನ್ನು ಚಾಯ್ಸ್ ಮಾಡಿರೋದು ಕೂಡ ಶರಣಪ್ಪ ತುಂಬಿಕಪ್ಪ ಸರ್ ಅವರೇ, ಮತ್ತು ಅದನ್ನು ಉದ್ಘಾಟನೆ ಮಾಡಿರೋದು ಕೂಡ ಶರಣಪ್ಪ ತುಂಬಿಕಪ್ಪ ಸರ್ ಅವರೇ. ಆ ಹೆಸರನ್ನ ಯಾಕೆ ಚೂಸ್ ಮಾಡಿದ್ವಪ್ಪ ಅಂದರೆ, ನಾವು ಈ ಏನಾಗ್ತದೆ ಅಂದರೆ, ಯುವಕರೆಲ್ಲ ಸದೃಢವಾದ ದೇಹವೊಂದು ನನಗಿದ್ದರೆ ಒಂದಲ್ಲ 5-6 ಹುಡುಗಿಯರನ್ನು ಪಟಾಯಿಸ್ತೇನೆಂದು ಮುಂದುವರ್ತಾರೆ. ಅದನ್ನು ಅಳಿಸಬೇಕು. ಯುವಕರೆಲ್ಲ ಜಾಗೃತೆಯಿಂದ ಶಾಲೆ ಮತ್ತು ಶಿಕ್ಷಣದಲ್ಲಿ ಮುಂದುವರಿಯಬೇಕು, ಎಲ್ಲರನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕಂತ ಹೇಳಿ ಸ್ವಾಮಿ ವಿವೇಕಾನಂದರ ಹೆಸರನ್ನಿಟ್ಟು ಒಂದು ಸಂಘವನ್ನು ಕಟ್ಟಿಕೊಟ್ಟರು. ಆ ಸಂಘವನ್ನು 25 ಫೆಬ್ರವರಿ 2026 ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಿಲ್ಲ. ಸಂಘ ಅವ್ರು ಏನ್ ಮಾಡ್ತಾ ಇದ್ದೀರಿ, ಸಂಘ ನಿಮ್ದು ಎಲ್ಲಿಗೆ ಬಂತು, ಏನೇನು ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ದೀರಿ, ನಿಮ್ಮ ಸ್ಮಾರ್ಟ್ ಕ್ಲಾಸ್ ಎಲ್ಲಿಗೆ ಬಂತು, ಇದನ್ನೇ ನಮ್ಗೆ ಹೆಚ್ಚಿಸ್ತಾ ಇದ್ರು. ಅದಕ್ಕೆ ಅವರ ಒಂದು ಕಾಳಜಿ, ಕಳಕಳಿ, ಅವರು ಈ ಕ್ಷೇತ್ರದಲ್ಲಿ ಏನೇನು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ, ನಮ್ಮ ಶ್ರೀ ಶರಣಪ್ಪ ತುಂಬಿಕಪ್ಪ ಸರ್ ಅವರು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಾಂದೀಪನಿ ಗುರುಗಳ ಒಂದು ಮಾರ್ಗದರ್ಶನವೆಲ್ಲ ಶ್ರೀಕೃಷ್ಣ ಜಗತ್ತಿಗೆ ಗುರುವಾದರೆ, ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಶಿಕ್ಷಕರು, ಯುವ ಸಮುದಾಯ ಎಲ್ಲರಿಗೂ ಕೂಡ ಸಾಂದೀಪನಿಯಾಗಿ ದೊರೆತು ಇಂದು ಒಂದು ಶ್ರೇಯಸ್ಸಿನತ್ತ ಎಲ್ಲರನ್ನ ಸನ್ಮಾರ್ಗದತ್ತ ನಡೆಸುತ್ತಿರುವಂತಹ ಶ್ರೀ ಶರಣಪ್ಪ ತುಂಬಿಕಪ್ಪ ಸರ್ ಅವರಿಗೆ ನಮ್ಮ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಗೆಳೆಯರ ಬಳಗದ
ಸದಸ್ಯರು ಒಂದು ಕಿರು ಗೌರವವನ್ನು ಸಲ್ಲಿಸುತ್ತಿದ್ದು ಆ ಒಂದು ಸಾಂದೀಪನಿ ಎನ್ನುವಂತಹ ಕಿರು ಒತ್ತಿಗೆಯನ್ನ ಅವರಿಗೆ ನಮ್ಮ ಮಾನ್ಯ ಶಾಸಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಮನ್ವಯಾಧಿಕಾರಿಗಳು ಹಾಗೂ ಗಣ್ಯರಿಗೂ ವಿತರಿಸುವುದರ ಮೂಲಕ ಗೌರವವನ್ನು ಅಡಿಯಲ್ಲಿ ಇವತ್ತು ಅತ್ಯಂತ ಊರ ಗ್ರಾಮದ ಎಲ್ಲ ಜನತೆಯ ಒಂದು ಹಬ್ಬ ಎನ್ನುವಂತೆ ಈ ದಿನ ಈ ಒಂದು ಗೆಲುವಿನ ಹೆಜ್ಜೆ ಕಾರ್ಯಕ್ರಮವನ್ನು ಈ ದಿನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರೇ ಮತ್ತು ಈ ಒಂದು ನಮ್ಮ ಈ ವಿವೇಕಾನಂದ ಯುವಕ ಸಂಘದ ಮಿತ್ರರು ಇಲ್ಲ ಸರ್, ನಾವು ಬಹಳಷ್ಟು ಇದನ್ನ ವಿಶೇಷವಾಗಿ ಮತ್ತು ಒಂದು ಬಹಳಷ್ಟು ಅವರು ಓಡಾಟ ಹೆಚ್ಚು ಮಾನ್ಯ ಇರ್ತಕ್ಕಂಥ ಮಕ್ಕಳು ಯಾವುದೇ ನಾವು 2 ಲಕ್ಷ 3 ಲಕ್ಷ 5 ಲಕ್ಷ ಗಂಟೆ ನಾವೇನು ಮಕ್ಕಳನ್ನ 3 ವರ್ಷ ಗಂಟೆ ಏನು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಮಕ್ಕಳು ಇರ್ತಾರಲ್ಲ ಅವ್ರ ಜೊತೆಗೆ ಅಷ್ಟು ಮಾನ್ಯ ಶಾಸಕರು ಅಂತ ಹೇಳಿದ್ರು ನಾವು. ಇಲ್ಲ ರೀ, ಹಳ್ಳಿ ಒಳಗೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಬಂದಾಗ ನೋಡ್ತೇವೆ ಏನೋ ಕೆಲವೊಂದು ಶಿಕ್ಷಕರು ಬದಲಾವಣೆ ಆಗೋದಿಲ್ಲ. ಆದರೆ ಬದಲಾವಣೆ ಆಗಬೇಕೆನ್ನೋದಕ್ಕೆ ಇವತ್ತು ನಮ್ಮೆಲ್ಲ CRP ಬಂಧುಗಳನ್ನು ಕರೆಸಿದ್ದೇನೆ ಅನ್ನುವಂಥ ಉದ್ದೇಶಕ್ಕೆ ಅವ್ರಿಗೆ ಕರೆಸಿದ್ದೇನೆ. ಆಮೇಲೆ ನಮ್ಮ ಎಲ್ಲ ಶಿಕ್ಷಕರ ಸಂಘದ ಪ್ರತಿನಿಧಿಗಳಿಗೆ ನಾವು ಇವತ್ತು ಆಹ್ವಾನ ಮಾಡಿದ್ದೇವೆ. ಯಾಕಂದ್ರೆ ಒಂದು ಶಾಲೆ ಒಳಗೆ ಆಗ್ತಕ್ಕಂಥ ಕೆಲಸ ನೀವು ಶಿಕ್ಷಕರ ಸಂಘದ ಪ್ರತಿನಿಧಿಗಳಿದ್ದೀರಿ, ಅಧ್ಯಕ್ಷರಿದ್ದೀರಿ, ಕಾರ್ಯದರ್ಶಿಗಳಿದ್ದೀರಿ. ನೀವು ಮನಸ್ಸು ಮಾಡಿದರೆ, ನೀವು ಇಲಾಖೆ ಜೊತೆಗೆ ಕೈ ಜೋಡಿಸಿದ್ರೆ ಯಾರೂ ನಮ್ಮ ಕಡೆಗೆ ಬರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ನೀವು ಇರ್ತಕ್ಕಂಥ ಏನು ಸರ್ಕಾರಕ್ಕೆ ನಮ್ಮಿಂದ ಏನಾದ್ರು ಸಹಾಯ ಮಾಡಬೇಕು, ಕೇವಲ ಒಬ್ಬರು ಶಾಸಕರು ಮಾಡಲಿ ಹಾಗಾದ್ರೂ ಮಾತ್ರ ನಾವು ನಮ್ಮ ಎಲ್ಲಿಗೆ ನಾವು ಕೆಲಸ ಮಾಡ್ತೇವೆ, ಯಾವ ನಾವು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೇವೆ ಆ ಆಡುವಂಥ ಆರೈಕೆ ಅವರು ಮಾಡುವ ಪದ್ಧತಿಯಿಂದ ಕೆಲಸ ಮಾಡಿ ಪ್ರತಿಯೊಂದಕ್ಕೂ BO ಹೇಳಬೇಕು, CRP ಹೇಳಬೇಕು, ಮನೆ ಶಾಸಕರು ಬಂದು ಹೇಳಬೇಕು. ಮತ್ತು ಅಲ್ಲಿ ಸಹಿತ ನೀವು ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡಿದಾಗ ಪಾಠ ಕಲಿಸಬೇಕು. ನಾವು ಏನು ಹೇಳಿಲ್ಲ ಅಂದ್ರೆ ಮತ್ತೆ ಆಫೀಸರಿಂದ ಕರ್ಕೊಂಡ್ಬಂದು ಅವ್ರಿಗೆ ಮತ್ತೆ ಮಾರ್ಗದರ್ಶನ ಮಾಡ್ತಾರೆ. ಈ ಉದ್ದೇಶ ಏನು? ಸಮಾಜದಲ್ಲಿ ಬೇರೆ ಬೇರೆ ಎದುರಿರ್ತಕ್ಕಂಥ ವಿಷಯ ಶಿಕ್ಷಣ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇವತ್ತು ಅಂಬೇಡ್ಕರ್ ಬದಲಾವಣೆ ಆಗಿದ್ದು ಇದರಿಂದ ಶಿಕ್ಷಣದಿಂದ. ಇವತ್ತು ನಾವೆಲ್ಲ ಸಂವಿಧಾನ ರೂಮ್ನ ಕೂಡೋದು ಬಂದು ಶಿಕ್ಷಕರು ಇಲ್ಲೇ ಇದ್ರೆ ಸಹಿತ ನಾವು ಪಾಠ ಮಾಡುವಂತ ಸ್ಮಾರ್ಟ್ ಕ್ಲಾಸ್ಗಳ ಶಾಲೆಯವರಿಂದ ಪ್ರೇರಣೆ ಪಡಿಬೇಕು. ನಮ್ಮ ಮಾಡಿದಾಗ ಅವ್ರ ರೀತಿ ಮಾತಾಡಿದೆ ನಾವು ದಯವಿಟ್ಟು ಬರಬೇಕು ನೀವು ಅಂತ ಅವ್ರಿಗೆ ಕೇಳಿದ್ವಿ. ಇವತ್ತು ಮನೆ ಶಾಸಕರು ಸಹಿತ ಅವರ ಅನ್ನೋರ ಜೊತೆಗೆ ನಮ್ಮ CO ಮೇಡಮ್ ಅವ್ರ ಜೊತೆಗೆ ಅವ್ರನ್ನ ಕನೆಕ್ಟ್ ಮಾಡೋದನ್ನ ಬೇಯಿಸ್ಕೊಂಡು ತುಂಬಬೇಕು. ನಾವು ಅಂತ ಕೆಲಸವನ್ನು ನಾವು ಮಾಡೋದ್ರಲ್ಲಿ ನಾವು ನಮ್ಮ ಯಾವಾಗಲೂ ನಮ್ಮ ಪಾಸಿಟಿವ್ ಪರೀಕ್ಷೆ ಇಟ್ಕೊಂಡು ಜಿಲ್ಲೆಯ ಒಳಗೆ ನಮ್ಮ ತಾಲೂಕಿನ ಎಲ್ಲಾ ಕಡೆಗೆ ಮಕ್ಕಳು ಹೋಗಿದ್ರು ಪರೀಕ್ಷೆಗೆ. ಬೇರೆ ಬೇರೆ ತಾಲೂಕಿನರು ಅವರಲ್ಲಿ ಇರ್ತಕ್ಕಂಥ ಕೇಂದ್ರಗಳು 10 ಕೇಂದ್ರಗಳಿತ್ತಂದ್ರೆ ಅದ್ರಾಗ 3-4 ಕೇಂದ್ರಗಳೊಳಗೆ ಅವ್ರ ತಾಲೂಕಿನಲ್ಲಿ ಇತ್ತಂದ್ರೆ ಇನ್ನು 2-3 ಕೇಂದ್ರದ ಕೃಷಿ ತಾಲೂಕಿನ ಮಕ್ಕಳು ಹೋಗಿ ಬರೋದಂದ್ರೆ ಬೇರೆ ತಾಲೂಕಿಗೆ ಹೋಗಿ ಬರ್ತಂದ್ರೆ ಕೇವಲ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ತಾಲೂಕಿಗೆ ಹೋಗಿ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆದು ಬಂದಿರ್ತಕ್ಕಂಥ ಒಂದು ಏನು ಹೆಮ್ಮೆ ಇದಲ್ಲ, ಅದಕ್ಕೆ ಹೆಚ್ಚು ಪದ್ಧತಿಯಿಂದ ಕೆಲಸ ಮಾಡಬೇಕು. ಹೆಚ್ಚು ನೀವು ಸಮಯವನ್ನು ಪಾಲನೆ ಮಾಡಬೇಕು. ಶಾಲೆಯಲ್ಲಿ ಮಾರ್ಗದರ್ಶನ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳನ್ನು ಟಾರ್ಗೆಟ್ ಕೊಡ್ತಿದ್ದೇನೆ. ನಿಮ್ಗೆ ಏನು ಸಹಕಾರ ಬೇಕು ಕೊಡ್ತಿದ್ದೇನೆ. ಇನ್ನು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ರಿ, ಪಾಲಕರ ಮನವೊಲಿದ್ರಿ ಅನ್ನುವಂಥ ಮಾತನ್ನು ಕೊನೆಯದಾಗಿ ಹೇಳುತ್ತಾ ಇನ್ನೂ ಹೆಚ್ಚು ಹೆಚ್ಚು ಈ ಶಾಲೆ ಅಭಿವೃದ್ಧಿ ದಸ್ತೂರಿನ ಗಲ್ಪತೆಯೋ ಮಂಕುತಿಮ್ಮ ಎನ್ನುವಂತೆ ಆಗಿರುವಂತಹ ಶ್ರೀ ಚನ್ನಬಸಪ್ಪ ಎಂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರಿಗೆ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಗೆಳೆಯರ ಬಳಗ ಕೇಳಿರುವುದು ಮಾನ್ಯ ಶಾಸಕರೇ ಶ್ರೀ ಅಮರೇಗೌಡ ಬೈರಾಪುರ ಪಾಟೀಲ್ ಅವರು ಶಿಕ್ಷಣ ಮಂತ್ರಿಯಾಗಿ ಆದರೆ ಈ ಶಿಕ್ಷಣಕ್ಕೆ ಬಂದಾಗ ತಮ್ಮದು ಏನೇ ಕಾರ್ಯ ಕೆಲಸ ಇದ್ರೆ ಬೆಳಗಿಟ್ಟು ಮೊದಲು ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಯಾಕೆಂದ್ರೆ ನಿರ್ಪಾಪರಂದ್ರೆ ಒಂದು ಬರೋದಿಲ್ಲ. ಕುಷ್ಟಗಿ ತಾಲೂಕಿಗೆ ಶಾಸಕರಿಗೆ ಎಷ್ಟೋ ಹಳ್ಳಿಗಳಿರ್ತವೆ. ಪ್ರತಿಯೊಂದು ಊರಿಗೂ ಒಂದೊಂದು ಪ್ರಾಜೆಕ್ಟ್ ಕೊಡ್ತಾ ಹೋದ್ರೆ ಅವರು ಅದು ಸಾಮಾನ್ಯ ಅಲ್ಲ, ಅವರು ಕೊಡ್ಸಕ್ಕಾಗಲ್ಲ, ನೀವು ಹೋಗ್ಬೇಡ್ರಿ ಕೇಳ್ಬೇಡ್ರಿ ಅಂತ ಹೇಳಿದ್ರು. ಶಾಸಕರ ಬದಲಾಗಿ ನಾವೇ ಇಲ್ಲಿ ಕೇಳಿದೆ. ಅವ್ರು ಕೇಳಿರೋದು ನಾವು ಕೇಳ್ಬೇಕು. ಅವ್ರು ಹೇಳಿದ್ರು ಒಂದೇ ಮಾತು, ನಿಮಗೆ ಏನಾಗಬೇಕು ಅಂದ್ರು. ಸರ್ ನಾವೀಗ ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಗೆ ಅತ್ಯಂತ ದೊಡ್ಡ ಖರ್ಚು ಬರೋದು ಪ್ರಾಜೆಕ್ಟ್ರು ಅಂತ ಹೇಳಿದ್ವಿ. ಅದು ಎಷ್ಟು ಬೆಲೆ ಅಂತಂದ್ರು 29,000 ಅಂದ್ರು. 29,000 ಅಂದ ತಕ್ಷಣ ತಮ್ಮ ಮಗ ಅಧಿಕಾರಿಗಳಾಗಿರ್ತಾರೆ, ಅವ್ರಿಗೆ ಎಷ್ಟೋ ಶಾಲೆಗಳಿರ್ತವೆ. ಕಡಿಮೆ ಅಂದ್ರೂ ಕೂಡ 4ರಿಂದ 5 ಸಾರಿ ವಿಸಿಟ್ ಕೊಟ್ಟು ನಮಗೆ ಸಹಕಾರ ನೀಡಿದ್ದಾರೆ. ಶರಣಪ್ಪ ತುಂಬಿಕಪ್ಪ ಕೂಡ ಅವರು ಸಹಕಾರ ನೀಡಿದ್ದಾರೆ. ಮಾತನಾಡಲು ಅವಕಾಶ ನೀಡುವ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಮರೆಯದಿರಲಿ
ಮಕ್ಕಳ ಬದುಕಿನ ಪಯಣದಲ್ಲಿ ನಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಿ ನಮ್ಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿ ಇರುವಂತಹ ಅನ್ನು ಹುಬ್ಳಿ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ತಮ್ಮ ಅನಿಸಿಕೆಗಳನ್ನ ಇವರು ಒಂದು ಗ್ರೂಪ್ ಮಾಡ್ಕೊಂಡು ಇಲ್ಲಿ ಬಂದಿದ್ರು, ಅದು ನೋಡಿ ಅದು ಹೆದರ್ಕೊಂಡು ಬರ್ತಿದ್ವಿ ನಾವು. ಆ ಥರ ಬಂದು ರಿಕ್ವೆಸ್ಟ್ ಮಾಡಿ ರೇಟ್ ಹೇಳಿದ್ದು ಬಿಟ್ಟು ಅವ್ರದ್ದು ರೇಟ್ ಏನು ಬೇಕು ಅದು ತಗೊಂಡು ಬರ್ತಾರೆ. ನಾವು ಲಾಸ್ ಆಗಿ ಕೊಟ್ಟಿವಿ, ಬಟ್ ಲಾಸ್ನ ಕೊಟ್ಟು ಒಂದು ಮಾತು ವಿಚಾರ ಮಾಡ್ತಿದ್ವಿ, ನಾವು ಕೊಟ್ಟಿದ್ದು ಸರಿ ಮಾಡಿದ್ವಿ ಇಲ್ಲ ಅಂತ ಹೇಳಿ. ದ ಡೇ ವೆನ್ ಐ ಕಮ್ ಹಿಯರ್ ಇನ್ಸ್ಟಾಲೇಷನ್ ನಾಗ ಬಂದಿದ್ದಾರೆ, ಇವ್ರದ್ದು ಗೌರ್ಮೆಂಟ್ ಜಾಬ್ ಬಂದರೆ ಮಾಡಿಲ್ಲ. ಬಿಕಾಸ್ ಸ್ಮಾರ್ಟ್ ಕ್ಲಾಸಸ್ ನನ್ನ ಆಸೆ ಇತ್ತು, ಎಲ್ಲರಿಗೂ ಹೆಲ್ಪ್ ಮಾಡಲಿ, ಟೀಚರ್ಸ್ ಟ್ರೈನಿಂಗ್ ಮಾಡಲಿ, ಹುಡುಗರು ಹೆಲ್ಪ್ ಮಾಡಲಿ ಅಂತೇಳಿ ನನ್ನ ಆಸೆ ಇತ್ತು. ಇವತ್ತು ನಾ ಹೇಳ್ತಾ ಇದ್ದೀನಿ ದಟ್ 17 years ನಾನೇನು ಟ್ರೈ ಮಾಡಿದ್ದೆ, ಟುಡೇ ಐ ವೆರಿ ಹ್ಯಾಪಿ. ಮಾಡಿಲ್ಲ, ಐ ಹೋಪ್ ಐ ರಿಕ್ವೆಸ್ಟ್ ಸರ್ ಟು ಡೂ ಫಾರ್ ಆಲ್ ದ ಬೇರೆ ಊರುಗಳಿಗೆ. ಬಟ್ ಇಲ್ಲಿ ಮಾಡಿದ್ದು ನೋಡಿ ಐ ವೆರಿ ಹ್ಯಾಪಿ ಟುಡೇ. ಫುಲ್ ಪ್ಲ್ಯಾನ್ ನಾವು ಫಸ್ಟ್ ಸಲ ಇಲ್ಲಿ ಕುಂತೀನಿ, ಇನ್ನೂ ಮಟ್ಟ ಕುಂತಿದ್ದಿಲ್ಲ. ಸರ್ ಜೊತೆಗೆ ಮಾತಾಡಿ ಎಲ್ಲ ಮುಂದಾಗಿದ್ದು ವೆರಿ ಹ್ಯಾಪಿ. ಮತ್ತು ಸಮಗ್ರ ಕರ್ನಾಟಕ ಅಭಿಯಾನ ಕುಷ್ಟಗಿ ವೀರಪಾಪುರ ಗ್ರಾಮದ ಎಲ್ಲ ಹಿರಿಯರ ಪ್ರಾಯೋಜಕದಲ್ಲಿ ಇವತ್ತಿನ ದಿವಸ ನೀವು ಹಮ್ಮಿಕೊಂಡಿರ್ತಕ್ಕಂಥ ಗೆಲುವಿನ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷಣಿಯಾದಂಥ ಶ್ರೀಮತಿ ಕಣದಾಗ ಹಾಕ್ತೀವಿ ನಾವು. ಇಂಥ ಸಾವಿರಾರು ತಲೆಗಳನ್ನು ಕೂಡಿಸಿ ರಾಶಿ ಮಾಡ್ತಕ್ಕಂಥ ಜನ ನಾವು. ಈಗಾಗಲೇ ಚನ್ನಬಸಪ್ಪನವರು ಹೇಳಿದ ಹಾಗೆ ಈ ಗ್ರಾಮ ಏನು ಬಿಸ್ನೆಸ್ ಇರತಕ್ಕಂಥದ್ದು ದೊಡ್ಡ ಶ್ರೀಮಂತರಿರ್ತಕ್ಕಂಥ ಗ್ರಾಮ ಅಲ್ಲ, ಬಡವರಲ್ಲಿ ಶ್ರೀಮಂತರಾಗಿರ್ತಕ್ಕಂಥವ್ರು. ಒಂದು 8-10 ಮಂದಿ ಹಿರಿಯರನ್ನ ಕರೆಸಿ ಶಾಲಿನ ನಡುಕ ಗ್ರೌಂಡ್ನಾಗ ಕಟ್ಟಕತ್ತಿರಲ್ಲಪ್ಪ, ಇದು ಏನು ಅಂತ ಕೇಳಿದೆ ನಾನು. ಬೇಸ್ಮೆಂಟ್ ಆಗಿತ್ತಾಗಲೇ ಅದು ಯಾರು ಕಟ್ಟಕತ್ತಾರ, ಏನು ಮಾಡಕತ್ತಾರ ಯಾರಿಗೂ ಗೊತ್ತಿವ್ರಿ, ಹಂಗಾತು ಹಿಂಗಾತು ಅಂದು ಮತ್ತೆ ಅವ್ರಿಗೆಲ್ಲರಿಗೆ ಹೇಳಿದೆ, ಅಲ್ಲ ಭಯಪ್ಪ ನೀನು ನಮ್ಮೂರಾಗ ಶಾಲೆ ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಅಂತೀವಿ. ಬಿ ಅವರಿಗೆ ನಾನು ಡೈವರ್ಟ್ ಮಾಡಿದೆ ಫೋನ್ನಲ್ಲಿ. ಇಲ್ಲಿ ಒಬ್ಬ ಹೆಣ್ಮಗಳು ಹಿಂಗೆ ಮಾತಾಡ್ತಾಳ, ಈ ಶಾಲೆ ಸುಧಾರಣೆ ಆಗ್ಬೇಕಾದ್ರೆ ಹೆಂಗ, ಅದಕ್ಕೆ ಇದನ್ನು ಸುಧಾರಣೆ ಮಾಡ್ಬೇಕಲ್ಲ. ನಿಮ್ಮ ಹೆಸರು ನಮ್ಮ ಸರಸ್ವತಿ ಹೈಸ್ಕೂಲ್ ಹೆಡ್ ಮಾಸ್ಟ್ರ. ನಾ ಏನು ಮಾಡೋದು ಅಂತೇಳಿ ಹಚ್ಕೊಂಡಿಲ್ಲ. ಮೊದಲು ಹೇಳಿದ್ನಲ್ಲ ಕಿತ್ತೂರು ಚೆನ್ನಮ್ಮ ಅಂತ, ಆಕೆ ಸರಸ್ವತಿ ಹೆಸರು ಸರಸ್ವತಿಯನ್ನ ಪ್ರೂವ್ ಮಾಡ್ಬೇಕಂತೇಳಿ ಕಿತ್ತೂರು ಚೆನ್ನಮ್ಮನ ಭಾಷೆಯಲ್ಲಿ ನನಗೆ ಫೋನ್ ಮಾಡಿದ್ಲು. ನನ್ನ ಮಗನ ಇಲ್ಲಿ ಶಾಲೆಗೆ ಹಚ್ಚಿಳಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು, ನೀವು ಎಲ್ಲೆಲ್ಲರಾಗಿ ಏನು ಮಾಡ್ತೀರಿ, ನನ್ನ ಮಗನ ಈ ಶಾಲೆಗೆ ಹಚ್ಚಬೇಕು ನೀವು ಅಂತೇಳಿ ಫೋನ್ ಹಚ್ಚಿದ್ರು. ನಾನು ಅಂದೆ, ನೋಡಮ್ಮ ಹಂಗೆಲ್ಲ ಆ ಹೆಡ್ ಮಾಸ್ಟರ್ಗೆ ಅನ್ನಕ್ಕೆ ಅಧಿಕಾರ ಇಲ್ಲ, ನಮ್ಮ ಮಕ್ಕಳು ದೊಡ್ಡ ಮಗನ್ನ ಅಲ್ಲಿ ಹಚ್ಕೊಳ್ಳೇಬೇಕು, ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತೇಳಿ ಆ ಫೋನು ಅಲ್ಲೇ ಹೆಡ್ ಮಾಸ್ಟರ್ಗೆ ಅವ್ರ ಕೈಗೆ ಕೊಡಮ್ಮ ಅಂದೆ. ಇಲ್ಲಿ ಒಳಗದ್ರಿಂದ ಅಂತೇಳಿ ಒಳಗೆ ಹೋಗಿ, ನೋಡಪ್ಪ ಹಿಂಗೆ ಅವ್ರು ಬಂದಾರ್ರಿ, ಆ ಹೆಣ್ಮಗಳು ಏನು ಕೇಳಕತ್ತಾಳ, ಆ ಹೆಣ್ಮಗಳದು ಸರಿಯಾದ ಸಮಸ್ಯೆ, ಅದಕ್ಕೆ ನೀವು ಸ್ಪಂದನೆ ಮಾಡಿ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ. ಪಾಪ ಅವ್ರು ಅಡ್ಮಿಷನ್ ಮಾಡ್ಕೊಂಡು ಅದಕ್ಕೆ ಇಲ್ಲಿ ಅದನ್ನು ಉದಾಹರಣೆ ಕೊಟ್ಟು ಹೇಳಿದ್ದೆ. ನಮ್ಮೂರು ಶಾಲೆ ಮಾಸ್ಟರ್ ಮಕ್ಕಳನ್ನ ಇನ್ನೊಂದು ಹೈಸ್ಕೂಲಾಗ ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮೂರು ಶಾಲೆ ಪರಿಸ್ಥಿತಿ ಏನು ಅಂತ ಕೇಳಿದ್ಲು. ಇವರೆಲ್ಲ ಗಂಡು ಮಕ್ಕಳು ಸಾಲಕ್ಕೆ ನಿಂತಿರಲ್ಲ, ಒಬ್ಬರು ಮಾತಾಡಲಿಲ್ಲ. ಅದಕ್ಕೆ ಇವ್ರು ಮಾತಾಡ್ತಾರೇನ್ರಿ, ಅವ್ರಿಗೆ ಮಾತಾಡೋಕೆ ಬರೋಲ್ಲ ಒಂದು ಇಲ್ಲೇ ಇಲ್ಲ ಹೆಣ್ಮಗಳು. ಇಲ್ಲಮ್ಮ ನೀವು ಒಬ್ಬಕ್ಕೆ ಮಾತಾಡಿದೆಲ್ಲ ಸಾಕು ನನಗಂದೆ. ನಾನು ಹೇಳಿ ಅವತ್ತೇ ನಮ್ಮ ಬಿ ಅವರಿಗೆ ಮತ್ತು ಅವ್ರ CRPಗೆ ನೀವು ಮಾತಾಡಿ ಈ ಶಾಲೆ ಸುಧಾರಣೆ ಆಗಬೇಕು ಅನ್ನೋದೇ ನನ್ನ ಒಂದು ಕಲ್ಪನೆ 3 ವರ್ಷದ ಹಿಂದೆ. ಅದಕ್ಕೆ ಅಲ್ಲಿ ನಮ್ಮ ಇವರು ಶಾಲೆನೂ ಕಿಟ್ ಕಟ್ಟಿದ್ರು. ಆಮೇಲೆ ನಮ್ಮ ಬಿ ಅವರು ಬಂದರು, ಸೋಮನ್ ಕಟ್ಟಿಯವರು ಬಂದರು, ನಮ್ಮ ಶರಣಪ್ಪ ಅವರು ಬಂದರು, ಏನೇನೋ ಎಲ್ಲರೂ ಹೇಳಿದ್ರಲ್ಲ. ಈಗ ಇದು ಶಾಲೆ ಸುಧಾರಣೆ ಆಗಬೇಕಾದ್ರೆ ಆ ಹೆಣ್ಮಗಳು ಬರೀ ಪ್ರೇರಣೆ, ಅದಕ್ಕೆ ಕಾರಣ ಇಲ್ಲಿಯ ಶಿಕ್ಷಕರು, ಅದಕ್ಕೆ ಮೂಲಭೂತವಾಗಿ ಸಹಕರಿಸಿದವರು ಶಿಕ್ಷಣ ಇಲಾಖೆಯ ವೇದಿಕೆ ಮೇಲೆ ಕುಂತಂಥ ಎಲ್ಲ ಹಿರಿಯರು. ನಾನು ಸುಮ್ಮನೆ ಇಂಥವು ಈ ಶಾಲೆ ಇವತ್ತು ಅತ್ಯಂತ ಪ್ರಖರವಾಗಿ ಶಿಕ್ಷಣದ ತಂಪು, ಬಾಳಿಗೆ ತಂಪು, ಶಿಕ್ಷಣದ ತಂಪು, ಈ ಶಾಲೆಯ ತಂಪು ಆ ಬಳಗಕ್ಕೆ
ಕಾಯಂ ಆಗಿರಲಿ. ನಿಮ್ಗೆ ಏನು ಶಕ್ತಿ ಬೇಕೋ ಅದನ್ನು ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನನಗೆ ಅಂಥವ್ರು ಬೇಕಾಗ್ಯಾರ. ಯಾರು ನನ್ನ ಬಂದು ಕೆಲಸ ಕೇಳೋರು ಬೇಕು ನನಗೆ. ಸುಮ್ಮನೆ ಬಂದು ಜಗಳ ತೆಗೆಯೋದು ನಾನು ಸೇರೋದಿಲ್ಲ. ಆಮೇಲೆ ನಾನು ಯಾವತ್ತಿಗೂ ಕೂಡ ಯಾವ ಆದರ್ಶ ಶಿಕ್ಷಕರಾಗಿದ್ದಾರೆ. ಅವ್ರ ಮೊದಲು ಹೆಂಗಿದ್ರು ನನಗೆ ಗೊತ್ತಿಲ್ಲ. ನಾನು ಹೇಳಿಂದ ಅದಕ್ಕೆ ನಾನು ಕೇಳಿದವನು, ಜಾತಿ ಮುಖ್ಯ ಅಲ್ಲ, ನಮ್ಮಲ್ಲಿ ಅವರು ಪ್ರಖರವಾಗಿ ಬೆಳಕು ಕೊಡ್ತಕ್ಕಂಥ ಜ್ಯೋತಿಯಾಗಿ ನಾವು ಹೊರಹೊಮ್ಮಬೇಕು. ಶಿಕ್ಷಕರಾದಂಥವರು ಮಕ್ಕಳಿಗೆ ಬೆಳಕನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಇವತ್ತು ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ 9:00 ಬಂದು 4:00 ಓದೋರು ಅಲ್ಲ. ನೀವು ಮೊದಲು 4ಕ್ಕೆ ಓದೋರು ನೀವು ಮೊದಲು 3 ವರ್ಷದಿಂದ. ಈಗ 5:00 ಹೋಗಿರಿ ಮನೆಗೆ. ಅಂದಲ್ಲೇ ಇಷ್ಟು ಕೆಲಸ ಆಗಿದೆ. ಅಂದರೆ ಶಿಕ್ಷಕರಿಗೆ ಮತ್ತು ಇಟ್ಟ ಮನೆಗೆ ಎರಡಕ್ಕೂ ಹೆಸರು ತರ್ತಕ್ಕಂಥವ್ರು ನೀವು. ತವರು ಮನೆಗೆ ಮತ್ತು ಗಂಡ ಮನೆಗೆ ಎರಡಕ್ಕೂ ಹೆಸರು ತರ್ತಕ್ಕಂಥ. ಅದು ಗಂಡು ಮಗು ಚಲೋ ಆಯ್ತು. ನಮ್ಮ ಯುವಕ ಸಂಘದ ಈಗ ಅಧ್ಯಕ್ಷ ಮಾತಾಡಿನಲ್ಲ, ಹಂಗೆ ಹಾಕೋಣ. ಇವ್ರಲ್ಲ ಅಂದ್ರೆ ಎಣ್ಣೆ ಹೊಡೆದು ರೋಡ್ನಾಗ ಮಕ್ಕಂತ. ಅದಕ್ಕೆ ಹಂಗೆ ಆಗ್ಬಾರ್ದು. ಅಲ್ಲಿರ್ತಕ್ಕಂಥ ಪಾಲಕರಿಗೆ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ, ಅಲ್ಲಿರ್ತಕ್ಕಂಥ ಜನ ಉದ್ಘಾಟನೆ ಮಾಡಿದೆ ಇದೇ ಸಾಲಿನಲ್ಲಿ. ಅಂದರೆ ಈ ನಮಗೆ ಸಾಲ ಅಂದರೆ 5 ವರ್ಷದ ಸಾಲ ನಮಗೆ. ನೀವು 5 ವರ್ಷದಲ್ಲಿ ನಮ್ಮನ್ನು ಮನೆಗೆ ಕಳಿಸಿದ್ರೆ ನಾವು ಮನೆಗೆ ಹೋಗ್ಬಿಡ್ತೀವಿ. ನೀವು ಮತ್ತೆ ಆ ಒಂದು ಪ್ರೇರಣೆಯಿಂದ ನಾನು ಈ ಸಾರಿ ಅಭಿವೃದ್ಧಿಯಲ್ಲಿ 2,14,00,000 ರೂಪಾಯಿಗಳನ್ನು ಈ ಸ್ಮಾರ್ಟ್ ಕ್ಲಾಸ್ಗೆ ಕೊಟ್ಟಿದ್ದೇನೆ. ಟೆಂಡರ್ ಕರೆದು ಬಹುಶಃ ಅದು 100 ಅಥವಾ 140 ಶಾಲೆಗಳಿಗೆ ಮನೆಗೆ ಹೇಳಿ ಮಾಡಿದ್ರೆ 10 ಕೋಟಿ ಸಿಕ್ಕೈತೆ. ಅವೇನು ಅಕಸ್ಮಾತ್ ಆಟದಕ್ಕಾಗಿ ಸತ್ರ ಅಲ್ಲಿ ಗಾಡಿ ಇದ್ದವು ನಿನ್ನೆ ಗಾಡಿ ಒಳಗೆ ತೆಗೆದವ. ಹಂಗ ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಾವು ಕೊಟ್ಬಿಡೋಣ. ನಮ್ಮ ಮಕ್ಕಳ ಸಲುವಾಗಿ ಗಳಿಸಿಡೋದು ಬೇಡ. ನೀವು ಹೇಳ್ತಿರಲ್ಲ, ಇವಾಗ ನಮ್ಮ ಮಾಸ್ತರ್ ಜನ ಎಲ್ಲರೂ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಗೌಡಿಗೆ ಇವತ್ತಿರ್ಬೋದು. ಆದ್ರೆ ಇಲ್ಲಿ ನಮ್ಮ ವಿರುಪಾಪುರ ಅನ್ನೋ ಊರಾಗ ಇದ್ದ ಮೇಲೆ ನಾವು ಇವತ್ತು ವಿರುಪಾಪುರದಲ್ಲಿ ಸಿಗಬೇಕು. ಅದಕ್ಕಾಗಿ ನಮ್ಮ ಪ್ರತಿ ವರ್ಷ 5 ಶಾಲೆಯನ್ನು ನಾವು ಆಂಗ್ಲ ಮಾಧ್ಯಮಕ್ಕೆ ಕೂಡ ತರ್ತಾ ಇದ್ದೇವೆ. ನೀವು ಕೂಡ ಆಂಗ್ಲ ಮಾಧ್ಯಮ ಮಾಡಬಹುದು. ಅವರು ಕನ್ನಡ ಮಾಧ್ಯಮ ಶಾಲೆಯನ್ನ ಆಂಗ್ಲ ಮಾಧ್ಯಮ ಶಾಲೆಯಾಗಿ ಮಾಡಿದ್ದಾರೆ. ಅವರು ಸರ್ಕಾರ ಮಾಡಿಲ್ಲ, ಅವರೇ ಮಾಡಿದ್ದಾರೆ. ಊರನ್ನವ್ರನ್ನ ಕರ್ಕೊಂಡು ಮಾಡ್ಯಾರ. ಹಂಗ ನೀವು ಮಾಡೋದಾದ್ರೆ ನನ್ನ ಸಹಕಾರ ನಿಮಗಿರುತ್ತದೆ. ಅದಕ್ಕೆ ಮಾಡಿ ತೋರ್ಸೋಣ. ಏನು ನಾವು ಯಾರು ಜನ ಮನಸ್ಸು ಮಾಡಿದರೆ ಇಂಥ 100 ಶಾಲೆಗಳನ್ನು ಮಾಡಬಹುದು ಅನ್ನುವ ಒಂದು ಮನಸ್ಸನ್ನು ಇವತ್ತು ನಿಮ್ಮ ಮೂಲಕ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ ತೋರಿಸ್ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಇವತ್ತು ಶಿಕ್ಷಕರು ಕೂಡ ನಿಮ್ಮ ಪಾಲು ಕೂಡ ಇದರಲ್ಲಿ 80% ಐತಿ. ಆದ್ರೆ ನಾವು 20% ನಿಮ್ಮ ಹೆಕ್ಕಳಿಗೆ ಕೂಡ ಇದರಲ್ಲಿ ಬಹಳ ಹೆಚ್ಚು ಅನ್ನೋದನ್ನ ನಾವು ಎಂದೂ ಕೂಡ ಶಿಕ್ಷಕರನ್ನ ಮರೆಯಕ್ಕಾಗಲಿಲ್ಲ. ಅದಕ್ಕಾಗಿ ನಾವು ಶಾಲೆಯೇ ಶಿವಾಲಯ, ಮಕ್ಕಳೇ ದೇವರು, ಆ ಮಕ್ಕಳ ಪೂಜಾರಿಗಳು ಶಿಕ್ಷಕ. ಅದಕ್ಕೆ ನೀವು ಶಿಕ್ಷಕರಾದಂಥವರು ಸರಿಯಾಗಿ ಮಕ್ಕಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಇಲ್ಲಿ ಮತ್ತೆ ನಾ ಹೇಳಿದ್ನಲ್ಲ, ಸ್ವಲ್ಪ ಶಿಲ್ಪಿ ಆಗೈತಂದ್ರೆ ಹನುಮಂತಪ್ಪಂತ ಮಾಸ್ತರ್ ಈಗ ಶಿಲ್ಪಿ ಆಗ್ಯಾನ. ಯಾಕವ ಸರಸ್ವತಿ ಹೌದಲ್ಲ, ನೀ ಹನುಮಂತಪ್ಪನ ಹೆಸರು ಹೇಳಿದ್ದಿಲ್ಲ. ಈಗ ಹೆಂಗೆ ನೋಡತ್ತೆ, ಬರೇ ಹಿಂಗೆ ಮೊಬೈಲ್ ಹಿಂಗೆ ಮಾಡ್ಕೊಂತ ಕುಂತ್ಬಿಟ್ಟನ್ರಿ ಪಾಠಗಳೆಲ್ಲ ನೀನೇ ಹೇಳಿದ್ವಿ. ಇವತ್ತು ಎಲ್ಲ ಗುರುಗಳು ಕೂಡ ಅವರು ಒಳ್ಳೆ ಶಿಕ್ಷಕರು ಅನ್ನುವ ಭಾವನೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು, ಎಲ್ಲ ಸಾಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ನೀವು 3 ಕಾರಣ ಅನ್ನೋದನ್ನ ನಾನು ಅಂದ್ರೆ ಇವತ್ತು ಅದಕ್ಕಿಂತಲೂ ಫಾಸ್ಟಾಗಿ ಇಲ್ಲಿಯ ಶಿಕ್ಷಕರು, ಇಲ್ಲಿಯ ಗುರುಗಳು ಮಾಡಿರ್ತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀರಿ. ಅದಕ್ಕಾಗಿ ತಾವೆಲ್ಲ ಬಹಳ ದೊಡ್ಡ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ಈ ಒಂದು ಪುಸ್ತಕವನ್ನು ನಾನು ಕಣ್ಣಾಡಿಸಿದೆ ಕೇವಲ 10 ದಿನದಿಂದ. ಮತ್ತು ಸೋಮನಕಟ್ಟಿಯವರು ಇದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಇದಕ್ಕೆ ಎಷ್ಟೇ ಖರ್ಚು ಬರಲಿ 1,000 ಪ್ರತಿಗಳನ್ನ ಪ್ರಿಂಟ್ ಮಾಡಿ. ಯಾಕಂದ್ರೆ ಒಳ್ಳೆ ಇದರಲ್ಲಿ ಲೇಖನಗಳು, ಫೋಟೋಗಳಿವೆ, ಫೋಟೋಗಳನ್ನು ಸ್ವಲ್ಪ ಕಡಿಮೆ ಮಾಡಿ
ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು. ಮತ್ತು ಇವತ್ತಿನ ಕಾರ್ಯಕ್ರಮದ ಕೆಲವು ಪ್ರಸಂಗಗಳು, ಕೆಲವು ಮಾತುಗಳು ಮತ್ತು ಇನ್ನೂ ಇಲ್ಲಿ ಬಂದಿರತಕ್ಕಂಥ ಯಾರಾದರೂ ಶಿಕ್ಷಕರು ಈ ರೂಪದಲ್ಲಿ ಹೊರಬರಲಿ. ಯಾಕಂದ್ರೆ ನೀವು ಇದನ್ನು ಪುಸ್ತಕನ ಮಾಡಿ ಒಂದೇ ಮಾಡಿರಿ, 1000 ಪ್ರತಿಗಳಲ್ಲಿ ಈ ಪುಸ್ತಕವನ್ನ ಮಾಡೋಣ. ಇದ್ರ ಬಗ್ಗೆ ಅವರು ಹೆಚ್ಚು ಆಸಕ್ತಿಯನ್ನ ನಮ್ಮ ಶಿಕ್ಷಕರು ತೆಗೆದುಕೊಳ್ಳಲಿ, ಆ ಒಂದು ಕೆಲಸ ಅವರಿಂದ ಆಗಲಿ ಅನ್ನೋ ಮಾತನ್ನು ಹೇಳಿ ಇಲ್ಲಿ ನಾನು ಉತ್ತಮ ನಾಗರಿಕರನ್ನಾಗಿ ಮಾಡಲು ನಮ್ಮನ್ನೇ ಸಮರ್ಪಿಸೋಣ, ಕಂಪು ಸೂಸುವ ಹೂಗಳಂತೆ ಎಲ್ಲರ ಮನಸ್ಸುಗಳನ್ನು ಅರಳಿಸೋಣ. ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಇದು. ಅದಕ್ಕೆ ನಾನು ಇದನ್ನ ಪ್ರಿಂಟ್ ಮಾಡಿಸ್ಬೇಕಂತ ಹೇಳಿ ನಾನು ಮನಸ್ಸು ಮಾಡಿದ್ದೇನೆ. ಅದರಂತೆ ಇವತ್ತು ಇನ್ನೂ ಹವ್ಯಾಸ ಬದಲಿಸು, ಹಣೆ ಬರ ಬದಲಾದೀತು, ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ದಡ ಸಿಕ್ಕೀತು. ಇದು ಅತ್ಯಂತ ಮಹತ್ವಪೂರ್ಣವಾದಂಥ ಯುವಕರಿಗೆ ಕೊಡಬೇಕಾದ ಸದಾಪೂರ್ಣ ಕಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿ ಪಾರ್ವತಿ ಅಂತೇಳಿ ಇಲ್ಲಿ ಅಡಿಗೆ ಮಾಡೋರ್ದು ಚಿತ್ರ ಹಾಕ್ಯಾರ. ಅಡಿಗೆ ಮಾಡಿದ್ರೆ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಸರಿ ಕಷ್ಟಪಟ್ಟರೆ ಧನ ಪ್ರಾಪ್ತಿ, ನೋಡಿ ಸಾಧಿಸಿದರೆ ವಿದ್ಯೆ ಪ್ರಾಪ್ತಿ. ಶಿಕ್ಷಕರು ಮನಸ್ಸು ಮಾಡಿದರೆ ವಿದ್ಯೆ ಪ್ರಾಪ್ತಿ ಆಗುತ್ತೆ ಮಕ್ಕಳಿಗೆ. ಕಾಯಕವೇ ಕೈಲಾಸ ಅನ್ಬೇಕು. ಅದಕ್ಕಾಗಿ ಪೂಜ್ಯರು ಹೇಳ್ತಾರೆ, ನಾವು ಊಟ ಮಾಡುವ ಅನ್ನ ನಮ್ಮ ಬೆವರಿನ ಹನಿಯಿಂದ ಕೂಡಿರಬೇಕು, ಇನ್ನೊಬ್ಬರ ಕಣ್ಣೀರಿನಿಂದ ಕೂಡಿರಬಾರದು ಅನ್ನೋದು. ಅದನ್ನೆಲ್ಲರೂ ಕೂಡ ನಾವು ನೆನಪಿನಲ್ಲಿ. ಅಜ್ಞಾನದಿಂದ ಮಂಕಾಗಿರುವ ಹಳ್ಳಿಗಳ ಪಾಲಕರತ್ತ ಶಿಕ್ಷಕರ ವರ್ಗ ಭೇಟಿ ನೀಡಿ. ಅಂದರೆ ಶಿಕ್ಷಕರು ಹಳ್ಳಿಗಳಲ್ಲಿ ಒಳಗೆ ಊರಕ್ಕೆ ಹೋಗಿ ಭೇಟಿ ಕೊಡಬೇಕು. ನಿಮ್ಮಮ್ಮ ನಿನಗೆ ಹೇಳೋದಿದನ್ನು ಹೇಳಿ ಪಾಲಕರ ಮನವೊಲಿಸಿ ಮಕ್ಕಳನ್ನು ನಾವು ಶಿಕ್ಷಕರಾದಂಥವರು ಬಹಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಶಿಕ್ಷಕರಲ್ಲಿ ಮಾಡಿಕೊಳ್ಳುತ್ತೇನೆ. ಮತ್ತೆ ಮಾಡಿದರೆ ಯೋಗ, ಓಡುವುದು ರೋಗ. ಓಂಕಾರ ಮಾಡಿರಿ, ದೇಹಕ್ಕೆ ಒಳಿತು ನೋಡಿರಿ. ಓಂಕಾರ ಅನ್ನೋದು ಒಂದು ಪಡಬಾರದು. ಒಬ್ಬ ಚುಲಾಗಿನಂದ್ರೆ ಅವ ಚುಲಾಗಿನೋ ಮರೆ ನಾವು ಹಂಗೆ ಆಗ್ಬೇಕಪ್ಪ ಅಂತ ಅನ್ಬೇಕು ನೀವೆಲ್ಲ. ಅವ ಚಲೋ ಹೆಂಗ್ ಚಲೋ ಅದ, ಏನ್ರ ಕಳು ಮಾಡಿರಿ ನೋಡೋನ್ ನಿಂದ್ರಿ ಅಂತೇಳಿ ಅವನು ಹುಡ್ಕಕ್ಕೆ ಹೋಗ್ಬೇಡ್ರಿ. ನೀವು ಹಂಗೆ ಆಗಕ್ಕೆ ಯೋಚನೆ ಮಾಡ್ರಿ. ಒಬ್ಬ ಇಂಜಿನಿಯರ್ ಆದ್ರೆ ನಾವು ಇಂಜಿನಿಯರ್, ಆದ್ರೆ ನಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟ್ರು, ಮೊಮ್ಮಕ್ಕಳು ಸಹಿತ ಡಾಕ್ಟರ್ ಆಗ್ಯಾರ. ಅಂದ್ರೆ ಅವ್ರಿಗೆ ಅವಕಾಶ ಸಿಕ್ತಿ. ಯಾಕಂದ್ರೆ ನಾವು ಅವ್ರನ್ನ ಹೆಂಗೆ ಓದಿಸ್ಬೇಕು, ಹೆಂಗೆ ಮಾಡಬೇಕು. ನಮ್ಮ ತಂದೆ ತಾಯಿಗೆ ಹೊಲಕ್ಕೆ ಹೋಗೋದು, ಹೊಲಕ್ಕೆ ಕರ್ಕೊಂಡು ಹೋಗೋದು ಇವೆರಡ ಗೊತ್ತಿದ್ದು ಹೊರತು ಮಕ್ಕಳಿಗೆ ಶಿಕ್ಷಣ ಕೊಡೋದು ಅವಾಗಲ್ಲ. ಶಾಲೆನೇ ಇತ್ತಿಲ್ಲ ಊರಾಗ. ನಮ್ಮ ಊರಾಗ ಹನುಮಂತವ್ರ ಊರಾಗ ಮಾಸ್ತರ್ ಒಬ್ಬ ಛತ್ರಿ ಹಿಂಗೆ ಅಡಿಗೆ ಹಾಕಿ ಬರ್ತಿದ್ದ. ಮುಂಜಾನೆ ಬಂದು ಹೋಗೋದು ಮಾಸ್ತರ್ ಮಕ್ಕಳು ಶಾಲೆಗೆ ಬಂದಿಂದ ಪಾಠ ಹೇಳ್ತದ. ಮಕ್ಕಳು ಬರಲ್ಲ ಅಂದ್ರೆ 4 ಇಟ್ಟನ ಕುಂತು ಹೋಗ್ಬಿಡ್ತದೆ. ಹಂಗನು ಮಾಸ್ತರ್ ಇದ್ರು ಮೊದಲು. ಅದು ಮುಂದೆ ಸ್ಟೆಪ್ ಮಾಡಿ ಮಾಡೋಣ ಈ ಶಾಲೆಯನ್ನ. ಯಾಕಂದ್ರೆ ಜಗ ಬದಲಾವಣೆ ಮಾಡೋಕ್ಕಾಗದೇ ಇಲ್ಲ. ಇದ್ದದ್ರಲ್ಲೇ 2 ಅಂತಸ್ತಿನ ಶಾಲಾ ಆವರಣವನ್ನು ಮಾಡಿ ಇಲ್ಲಿಯ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು. ಸರ್ವರಿಗೂ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬ ಧೋರಣೆಯನ್ನು ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಅವಗೇನಿಗಾಗಲೇ ಇಲ್ಲೇ ನಮ್ಮಲ್ಲಿಲ್ಲ. ಎಲ್ಲೇ ಒಂದು ಕಡೆ ಸ್ವಲ್ಪ ಮಟ್ಟಿಗಿದ್ದದನ್ನು ಮಾಧ್ಯಮದವರು ಅವರೆಲ್ಲ ಎತ್ತಿ ತೋರಿಸ್ತಾರೆ. ಎಲ್ಲ ಮಕ್ಕಳಲ್ಲಿ ನಾವು ಒಂದೇ ಅನ್ನೋ ಭಾವನೆ. ಈಗ ನೋಡ್ರಿ, ಎಲ್ಲ ಸಮಾಜದ ಎಲ್ಲ ಮಕ್ಕಳು ಇಲ್ಲಿ ಕೂತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಭಾವನೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಗ್ರಾಮದ ಎಲ್ಲ ಭಾವನೆಗಳಿಗೆ ಒತ್ತು ಕೊಟ್ಟು ನಿಮ್ಮನ್ನು ಕೂಡ ಒಂದು ಆದರ್ಶ ಗ್ರಾಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅನ್ನುವ ಮಾತನ್ನು ಹೇಳಿ, ಇವತ್ತು ಸರ್ಕಾರ ಮುಂದಿನ ದಿವಸ ನಮ್ಮ ಆರೋಗ್ಯದ ಸಲುವಾಗಿ ನಮ್ಮೆಲ್ಲ ಹಿರಿಯರಿಗೆ ಇವರ ಎಷ್ಟು % ಮಾಡ್ಕೊಂಡಿರೋ ಇಂಜೆಕ್ಷನ್ ಗೊತ್ತಿಲ್ಲ, 2
ನಾವು ಬಹುಶಃ ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಎಳ್ಳನ್ನು ಮಾಡಿಸಿದ್ದೀವಿ ಕೋವಿಡ್-19. ಆದ್ರೆ ಕೆಲವು ಮಂದಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಕರ್ಕೊಂಡು ಇಂಜೆಕ್ಷನ್ ಮಾಡೋಕೆ ಹೋದ್ರೆ ಓಡೇ ಬಿಡ್ತಿದ್ರು. ಒಬ್ಬ ಹೆಣ್ಮಗಳು ಸಾಯ್ತಿಲ್ಲ, ನಾ ಇಲ್ಲೇ ಕುದ್ಬಿಟ್ಕೊಂಡು ಸಾಯ್ತೀನಿ, ನಾನು ಇಂಜೆಕ್ಷನ್ ಮಾಡ್ತೀನಿ ಅನ್ನೋದು ಅಲ್ಲ. ಸ್ಟೇಟ್ ಬೈ ಸ್ಟೇಟ್ ಹುಡುಗರಿಗೆ ಬರಕತ್ತಿದ್ದೀವಿ. ಅದಕ್ಕೆ ಈ ಹುಡುಗರಿಗೆ ಯುವಕರಿಗೆ ಬರಬಾರ್ದು ಅಂತೇಳಿ 15 ವರ್ಷದಿಂದ 18 ವರ್ಷದ ಒಳಗಿನ, ಈಗ 18 ವರ್ಷದಿಂದ ಮೇಲೆ ಎಲ್ಲರಿಗೂ ಮಾಡಿಬಿಟ್ಟಿವಿ. ಕೆಲವು ಮಂದಿ ಉಳಿದಾರ ಅವ್ರನ್ನ ಮಾಡಿ ನಿಮ್ಮಂಥ ಯುವಕರೆಲ್ಲ ಸೇರಿ ಹುಡುಕಾಡಿ ಮಾಡಿಸ್ರಿ, ನಮ್ಮ ಆರೋಗ್ಯ ಇಲಾಖೆಗೆ ಸ್ವಲ್ಪ ಸಹಕಾರ ಕೊಡ್ರಿ. ಅದಕ್ಕೆ ಈ ನಿನ್ನೆ 4 ಮಕ್ಕಳಿಗೂ ಕೂಡ ನಾವು ಆ ಲಸಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸದಾ ಮಾಡ್ತಾ ಇರ್ತೇವೆ. ನಿಮ್ಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇರಲಿಲ್ಲ ಅಂದರೆ ಏನೂ ಇಲ್ಲ. ಎಷ್ಟು ರೊಕ್ಕ ಇದ್ರೂ ಇಲ್ಲ, ಎಷ್ಟು ವಿದ್ಯೆ ಇದ್ರೂ ಇಲ್ಲ, ಆರೋಗ್ಯನೇ ಭಾಳ ಮುಖ್ಯ. ಅದಕ್ಕೆ ಸರ್ಕಾರ ಸದಾ ಸಿದ್ಧ ಇದೆ ಅನ್ನುವ ಮಾತನ್ನು ಹೇಳಿ ಕೊನೆಗೆ ನೀವೇ ಬರೆದಂಥ ಒಂದು ನಾವ್ಯಾರ ಇತ್ತು ಅಂತ ಅಷ್ಟೇ ಇಲ್ಲ ಎಲ್ಲೇ ಮಾತು ನಾವೆಲ್ಲರೂ ಒಂದಿನ ನಮ್ಮ ಆಯುಷ್ಯ ಮುಗಿದ ಹೋಗೇ ಬಿಡೋದ. ಇಲ್ಲೇ ಇಲ್ಲಿ ದಾಟದ್ರಾಗ ಎಷ್ಟು ಮಂದಿ ಹೋಗ್ತೀವಿ ಅದು ಗೊತ್ತೇ ಇಲ್ಲ ಅಲ್ಲ. ಮತ್ತು ಈಗ ಈ ತಾಲೂಕಿನಾಗ ಎಷ್ಟು ಮಂದಿ ಇವತ್ತು ನಿಮ್ಮಿಂದ ಸುಧಾರಣೆ ಆಗುವಂತೆ ಸುಧಾರಿಸುವಂತೆ ಮಾಡಿರಿ. ಅದಕ್ಕೆ ಎಷ್ಟು ಹೊಗಳಿದ್ರು ಸಾಲದು. ಅದಕ್ಕೆ ಎಷ್ಟು ಬೆಲೆ ಕಟ್ಟದಂಥ ಸಾಧನೆಯನ್ನು ಈ ಗ್ರಾಮದ ಯುವಕರು ಮಾಡಿರ್ತಕ್ಕಂಥ ಸಾಧನೆ ಪಕ್ಕದ ಊರಿನವರು ಕೂಡ ಇದಕ್ಕೆ ಮಾಡಲಿ ಅಂತೇಳಿ ನಾನು ವಂದನೆ. ಮತ್ತು ನಾನು ಇಲ್ಲಿಂದ ಹೇಳಿದ ನೇರವಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಯಾರು ತಪ್ಪು ತಿಳ್ಕೋಬಾರ್ದು. ಇದ್ರ ಮುಂದೆ ನಮ್ಮ ಜೀವನ ಸಾಗರ ನಾಟಕ ಐತೆ. ಜೀವನದ ಧನ್ಯವಾದಗಳು. ಗೌರವಿಸುವಂತಹ ಸಂದರ್ಭ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಓಡುವುದೇ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಎಲ್ಲ ಸ್ವಾಮಿ ವಿವೇಕಾನಂದ ಬಳಗದ ಸದಸ್ಯರು ಶ್ರೀಯುತ ಬಯ್ಯಾಪುರ ಸರ್ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ಊಟ ಮಾಡಿಕೊಂಡು ಹೊರಡಬೇಕಾಗಿ ಅವರಲ್ಲಿ ವಿನಂತಿ. ಅವ್ರನ್ನ ಬೀಳ್ಕೊಡ್ತಾ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದ ಆದ ನಂತರ ಅಂದ್ರೆ ಊಟದ ನಂತರ ನಮ್ಮ ಕಾರ್ಯಕ್ರಮ ಅಂತಂದ್ರೆ ಸಮಾಜಕ್ಕೆ ಉಪಕಾರಿಯಾಗುವಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ತಾಯಿ ಹೇಳ್ತಾ ಇತ್ತು ಮಕ್ಕಳಿಗೆ ಮಕ್ಕಳ ಬರುತ್ತಾವ ಮಂದಿ ಮಕ್ಕಳ ಒಳಗ ಚೆಲ್ಲೇಕ ಮಂದಿ ಬಾಯಾಗ ಬರಬೇಕ ಆಚಾರಕ್ಕರ ಮಾತಿನಲ್ಲಿ ಚೂಡ ಗೆಳತನ ಮಾಡಿದಾರ ಹುಲ್ಲಾರ ಗೆಳತನ ಮಾಡಿದಾರ ನನ್ನ ಕಂದ ಸಲ್ಲಾದ ಮಾತು ಬರುತ್ತಾರೆ ತಂದು ಲಟಲಟ ಮುರಿದು ಗುಡ್ಡೆಯ ಕೊಟ್ಟು ಬಹಳ ಚಂದ ಸಾಹಿತ್ಯ. ಹತ್ತಿ ಗಿಟಿಚಂ ನೆಲ್ಲಗಟ್ಟ ಹನುಮ ದಾಸರ ತಿಪ್ಪಿನೆಲೆ ರಗುತ್ತ ಗಂಡನ ಸ್ವಭಾವವನ್ನು ಹೇಳ್ತಾ ಇದ್ರು. ಅಚ್ಚಕ್ಕೆ ಮುಚ್ಚಕ್ಕೆ ಜಾಜಿ ಹೂವ ಜೇನುತುಪ್ಪ ರನ್ನ ತಟ್ಟಿ ಮೇಲೆ ಚಿನ್ನದ ಮಡಿ ಮಾಡ್ಕೊಂಡು ಬೆಳ್ಳಿ ರೂಪಾಯಿ ಲೆಕ್ಕ ಮಾಡ್ತಾರೆ. ನಾವು ನನ್ನ ಹೇತು ಒಂದು ಕ್ವಿಂಟಲ್ಲು ಅಂತ ಒಳಪಟ್ಟ ಹಂಪಿಯಲ್ಲಿ ಇರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವರು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವರು ಕೂಡಲ ಸಂಗಮೇಶ್ವರ. ಅವರೇ ನನ್ನ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರೂಪಾಪುರ ಇವರ ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಅಮೋಘವಾದಂಥ ಅಭಿವೃದ್ಧಿ ಪಾರ್ಟಿ ಇಲ್ಲದ ಶೈಕ್ಷಣಿಕ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವುದು ಉತ್ತಮ ರೀತಿಯಿಂದ ಈ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ CRP ಅವರಂತ ಬಹಳ ಕ್ರಿಯಾಶೀಲರಾಗಿರ್ತಕ್ಕಂಥ ಶ್ರೀಯುತ ಶರಣಪ್ಪ ಪುತ್ರಿಕೊಪ್ಪ ಅವರು ಏನು ಹಾಗೂ ಸುಧಾರಕರಾಗಿ ಈಗ ತಾನು ನಿರ್ಧರಿಸತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಮರೇಗೌಡ ಬಯ್ಯಾಪುರ ಸಾಹೇಬ್ರವರೇ ಹಾಗೂ ನಮ್ಮ ನಿಂತಾಗಿರ್ತಕ್ಕಂಥ ಕೆಲಸ ಇದೆ. ಶಾಸಕರು ಕೂಡ ಒಂದು ಒಳ್ಳೆಯ ಕಳಕಳಿ ಇದೆ. ನಾವು ನೀವು ಇಲಾಖೆ ಹೇಳಿದ ಹಾಗೆ, ಮಾನ್ಯ ಶಾಸಕರು ಹೇಳಿದ ಹಾಗೆ ನಮ್ಮ ಕೆಲಸವನ್ನು ನಾವೆಲ್ಲ ಶಿಕ್ಷಕರು ಶ್ರದ್ಧೆಯಿಂದ ಏನೇ ಕಷ್ಟ ಬಂದರೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ಸೊ ಇದಕ್ಕೆ ಇಲಾಖೆ ಜೊತೆ ನಾವು ಸಹಕಾರ ಕೊಡ್ತೀವಿ ಸಾಧ್ಯ ಅಂತಕ್ಕಂಥದ್ದು. ಆಮೇಲೆ ನಾವು ನೋಡುವಾಗ ಈಗ ಸೈಬರ್ ಬಂದಾಗಿನಿಂದ ನಾವೇನು ಹೇಳಿದ್ದೀವಿ, ನಮ್ಮ ಹಿರಿಯರು ಅಮ್ಮ ಸರ್ ಇತ್ತು ಅವರೆಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಶಿಕ್ಷಕರು ನಿಮ್ಮ ಆಫೀಸಿಗೆ ಬರೋದಿಲ್ಲ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.
ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಮಾತಿನೊಂದಿಗೆ ವೇದಿಕೆ ಮೇಲೆ ಆಸೀನರಾದಂತಹ ಈ ಭಾಗದ ಕೃಷಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳೇ ಹಾಗೂ ಈ ಸಭೆಯ ಅಧ್ಯಕ್ಷರಾದ ಈ ಶಾಲೆಯ ಅಧ್ಯಕ್ಷರೇ, ನಿಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಅವೆಲ್ಲ ನಮ್ಮ ಕರ್ನಾಟಕ ಈ ಮೆಡಲ್ ಕಳಿಸ್ತಾರೆ ಮತ್ತು ಸಂಗ್ರಹ ಕಳಿಸ್ತಾರೆ. ಈ ಯಾವುದೇ ಅವರು ಶರಣಬಸವ ಉತ್ಸವ ತಗೊಂಡಾಗ ಈಗ ಯಾಕಂದ್ರೆ ನಮ್ಮ ಸಾಹೇಬರು ಬಂದಿದೆ ಮೇಲೆ ಸಾಹೇಬರು ಈ ಭಾಗ ಮೇಲೆ ಹೆಚ್ಚಿನ ಪ್ರೀತಿ ಯಾವಾಗಲೂ ಯಾಕಪ್ಪ ಅಂದ್ರೆ ಏನಪ್ಪ ಸಂಘ ಅಧ್ಯಕ್ಷರಾಗಲಿ ಮಾತಾಡಿದ್ರು, ಇವರು ಮಾತಾಡಕಂದ್ರೆ ಬರೀ ನಮ್ದು ಬುದ್ಧಿವಾದ ಹೇಳಕತ್ತಾರಂತ. ಸಮಸ್ಯೆ ಏನೈತಪ್ಪ ಅಂದ್ರೆ ನಮ್ಮ ಸಾಹೇಬರು ಗಮನ ತಂದಿವಿ. ಈ ಸಾಹೇಬರು ಬಂದ್ಮೇಲೆ ನಮ್ಮ ಸಮಸ್ಯೆ ಕಮ್ಮಿ ಆಗೈತೆ. ಆದ್ರೆ ಇನ್ನೊಂದು ಹೊಸತನವೇ ಬಾಳು ಹಳಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದ ದಿನವೂ ಒಮ್ಮೆ ಹೊಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಹೊಸರುತ್ತಿರೆ ಬಾಳ್ಚಲು ಮಂಕುತಿಮ್ಮ ಎನ್ನುವಂತೆ ಮೊಲ್ಲೆ ಮಲ್ಲಿಗೆ ಮುಗಿಲ ಸಂಪಿಗೆ ಚಲ್ವ ಜಾಜಿಯು ಸುರಗಿ ಸುಡ ಮೊನ್ನೆ ಎಲ್ಲಿ ನೋಡಿದರು ಚೆಲುವೆ ಚೆಲುವು ಅಲ್ಲಿ ಮೆರೆಯಿತು ನಮ್ಮ ಇಂದಿನ ಕಾರ್ಯಕ್ರಮದ ರೂವಾರಿ ನಮ್ಮ ಕಾರ್ಯಕ್ರಮದ ಸಾಂದೀಪನಿ ಶ್ರೀ ಶರಣಪ್ಪ ತುಗ್ರಿಕೊಪ್ಪ ಸರ್ ಅವರಿಗೆ ಸನ್ಮಾನಿಸುವಂತಹ ಒಂದು ಸುಸಂದರ್ಭ. ಸರ್ ನೋಡಿ ಒಂದು ನಿಮಿಷ ಸರ್. ನಮ್ಮ ಸಮನಾಳ CRPಗಳಾದ ಶ್ರೀ ರವಿ ಕೋಳೂರ್ ಸರ್ ಅವರು ಕೂಡ ಆ ಒಂದು ಕೊಠಡಿಗೆ ಹೋಗಿ ರಕ್ತದಾನವನ್ನ ಮಾಡಬೇಕು. ಸರ್ ಸ್ವಲ್ಪ ಸೈಡ್ ಬ್ಯಾಕ್ ಸೈಡ್ ಕಾಣಲ್ಲ ಸರ್. ಸರ್ ನೋಡಿ ಸರ್. ದಯವಿಟ್ಟು ಪದಾಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಕರೆಯುವ ಹೆಸರು ಎಲ್ಲರಿಗೂ ಇದೆ ಮಿತ್ರ, ನೆನವ ಹೆಸರು ಕೆಲವರಿಗೆ ಮಾತ್ರ ಎನ್ನುವಂತೆ ನಮ್ಮ ಈ ಗೆಲುವಿನ ಹೆಜ್ಜೆಗೆ ಸದಾ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉತ್ಸಾಹ ಸರ್, ಸೋಮಲಿಂಗಪ್ಪ ಸರ್, ರಾಘವೇಂದ್ರ ಸರ್, ನಾಗರಾಜ್ ಸರ್, ಕಾಶಿನಾಥ್ ಸರ್, ಅಮರೇಗೌಡ ಸರ್ ಇವರಲ್ಲಿ ಕರ್ತವ್ಯ ನಿರ್ವಹಿಸಿ ಹೋಗಿರುವಂತಹ ಶಿವಪುತ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಓಕೆ ಸರ್. ಇಂತಹ ಹಲವಾರು ಪುಸ್ತಕಗಳನ್ನ ಅದ್ಭುತವಾಗಿ ಚಿತ್ರಿಸಿ ನಮ್ಮ ಒಂದು ಹೆಗ್ಗಳಿಕೆಯಲ್ಲಿ ಪಾಲುದಾರರಾಗಿರುವಂತಹ ಗುರುಪ್ರಸಾದ್ ಆದರ್ಶ ಶಿಕ್ಷಕರು ಆದರ್ಶ ವಿದ್ಯಾಲಯ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಶೈಲಪ್ಪ ಸರ್ ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸದಾ ನಮ್ಮ ಶಾಲೆಯೊಂದಿಗಿದ್ದು ನಮಗೆ ಸ್ಫೂರ್ತಿಯ ಸೆಲೆಯಾಗಿರುವಂತಹ ಉತ್ಸಾಹ ಸರ್ ದಯವಿಟ್ಟು ಸಿಬ್ಬಂದಿ ಅವರು ಒಂದು ಕಿರು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಪದವಿ ಪೂರ್ವ ಇಂದು ನಮ್ಮ ಗೆಲುವಿಗೆ ಹೆಜ್ಜೆಯಾಗಿ ಸಹಾಯಗಳನ್ನು ನೀಡಿದ್ದಾರೆ. ಪಂಪಾಪತಿ ಗೌಡ್ ಇವರು ಕೂಡ 2,000 ರೂಪಾಯಿಗಳನ್ನ ನೀಡಿದ್ದಾರೆ. ಕಿರು ಗೌರವವನ್ನ ಸ್ವೀಕರಿಸಬೇಕು. ವಿಠೋಪ ದಾಯಿಪುಲ್ಲೆ ಇವರು 500 ರೂಪಾಯಿಗಳನ್ನು ನೀಡಿದ್ದಾರೆ. ಸಣ್ಣ ಹನುಮಂತಪ್ಪ ಇವರು 500 ರೂಪಾಯಿಗಳನ್ನು ನೀಡಿದ್ದಾರೆ. ಅಮರಯ್ಯ ಪರಯ್ಯ ಹಿರೇಮ ಹೂವಣ್ಣ ರೆಡ್ಡಿ ಇವರು 500 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಉಮೇಶ್ ನಾಯಕ್ ಹುಲಿಹೈದರ್ ಇವರು ಸಂಬ್ರಳ್ಳಿ ಸರ್ ಅವರು, ವೆಂಕಟೇಶ್ ಸಂಬ್ರಳ್ಳಿ ಸರ್ ವೇದಿಕೆಗೆ ಆಹ್ವಾನ ಇದ್ದಾರೆ. ಇಡೀ ಇಲಾಖೆಯ ವತಿಯಿಂದ ನೀವೆಲ್ಲರೂ ಕೂಡ ಈ ಶಾಲೆಯಲ್ಲಿ ಬರುವ ಮುತ್ತು ಮಕ್ಕಳ ಭವಿಷ್ಯವನ್ನು ಕಟ್ಟುವುದರ ಜೊತೆಗೆ ಈ ಶಾಲೆಯನ್ನು ಕಟ್ಟುವುದರ ಜೊತೆಗೆ ನಮ್ಮೆಲ್ಲರ ಭವಿಷ್ಯವನ್ನು ಕಟ್ಟಿ ಅಂತಕ್ಕಂಥ ಮಕ್ಕಳ ಅಭಿಲಾಷೆ ಮತ್ತು ಅಭಿಪ್ರೇರಣೆ ಈ ಒಂದು ಗೌರವದಲ್ಲಿ ಅಡಗಿದೆ ಅನ್ನೋದನ್ನು ಉತ್ಸಾಹ ಸರ್ ಮತ್ತು ನಮ್ಮ ಶರಣಪ್ಪ ತುಗ್ರಿಕೊಪ್ಪ ಸರ್ ಅವರು, SG ಕಡೆಮನಿ ಸರ್ ಅವರು
ತಿಮ್ಮಣ್ಣ ಹಿರೇಮಳಿಯವರು, ಹಾಗೆ ನಮ್ಮ ವಿವೇಕಾನಂದ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಆಣೆಕಟ್ಟು ತನ್ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂದು ಸಾರಿದ ಈ ನಾಡಿನ ಮಹಾತ್ಮ ನೇತಾರನಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ಸಂಘವನ್ನ ಸ್ಥಾಪಿಸಿರ್ತಕ್ಕಂಥ ಯುವಕ ಮಿತ್ರರಿಗೆ ಎಲ್ಲರ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಈ ಗುರುಬಂಧಗಳಿಗೆ ಸಲ್ಲಲಿ ಅನ್ನೋದು ನಮ್ಮೆಲ್ಲರ ಪ್ರೀತಿಯ ಆಶಯ. ನಮ್ಮ ಅನ್ನಪೂರ್ಣೆಯರು, ಅಡಿಗೆಯವರು ಚೆನ್ನಮ್ಮ ಮತ್ತೆ ಶಶಿಕಲಾ ಅವರು ಬಂದು ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕು ದಯವಿಟ್ಟು. ಚೆನ್ನಮ್ಮ. ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿಗಳು ಮೇಡಮ್ ಸ್ವಲ್ಪ ಸೈಡ್. ಚೆನ್ನನಗೌಡ, ಲಿಂಗನಗೌಡ, ಪುಂಡಲಿಂಗ, ಯಮನೂರ್, ಮುಡನ್ ಸಾಬ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕಾದ್ರು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಶಾಲಾ ಸಹಶಿಕ್ಷಕರು, ಮುಖ್ಯ ಗುರುಗಳು ಆಗಮಿಸಿದ್ದೀರಿ. ತಾವು ಊಟ ಮಾಡಿ ಸರ್. ಊಟದ ನಂತರ ನಿಮ್ಮೊಟ್ಟಿಗೆ ಸಾಹೇಬರು ಅನೇಕ ಅಂಶಗಳನ್ನ ಚರ್ಚೆ ಮಾಡ್ತಾರೆ. ತಾವೆಲ್ಲ ಯಾರು ಹೋಗಬಾರ್ದು ಅಂತಕ್ಕಂಥ ಅಂಶವನ್ನ ಈ ಮೂಲಕ ಕಲಿಸ್ತಾ ದಯವಿಟ್ಟು ಎಲ್ಲ ಶಿಕ್ಷಕರು ಊಟವನ್ನ ಮಾಡಬೇಕು. ಊಟದ ನಂತರ ಸಾಹೇಬರು